ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಜಾತಿ ಗಣತಿಯ ಗೊಂದಲ ಹೈಕೋರ್ಟ್ ಮೆಟ್ಟಿಲೇರಿದೆ. ಇವತ್ತು ಜಾತಿ ಗಣತಿ ಭವಿಷ್ಯವನ್ನ ಹೈಕೋರ್ಟ್ ನಿರ್ಧರಿಸಲಿದೆ. ಜಾತಿ ಗಣತಿ ಪ್ರಶ್ನಿಸಿದ್ದಂತಹ ಪಿಐಎಲ್ ಇಂದು ಕೂಡ ವಿಚಾರಣೆ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ. ನಿನ್ನೆ ಜಾತಿ ಗಣತಿ ಪ್ರಶ್ನಿಸಿದ್ದಂತ ಪಿಐಎಲ್ಗೆ ವಾದ ಪ್ರತಿವಾದವನ್ನ ಮಾಡಲಾಗಿತ್ತು. ಇನ್ನು ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇವತ್ತು ಮಧ್ಯಂತರ ತಡೆಯಾಜ್ಞೆಯ ಬಗ್ಗೆ ಕೋರ್ಟ್ ವಿಚಾರಣೆಯನ್ನ ಮಾಡಲಾಗುತ್ತೆ. ಕೆಎನ್ ಸುಬ್ಬಾರೆಡ್ಡಿ ಎಂಬುವವರಿಂದ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಸುಬ್ಬಾರೆಡ್ಡಿ ಪರ ವಾದಿಸಿದಂತ ಹಿರಿಯ ವಕೀಲ ವಿವೇಕ್ ರೆಡ್ಡಿ ಅವರು ಸುಬ್ಬಾರೆಡ್ಡಿ ಪರ ಅಂದ್ರೆ ಏನು ಅರ್ಜಿಯನ್ನ ಸಲ್ಲಿಸಿದ್ರು ಅವರ ಪರವಾಗಿ ವಾದ ಮಂಡನೆಯನ್ನ ಮಾಡಿದ್ರು. ನೆನೆಯೂ ಕೂಡ ವಿಚಾರಣೆ ನಡೆದಿತ್ತು. ಇವತ್ತು ವಿಚಾರಣೆಯನ್ನ ಮುಂದೂಡಲಾಗಿದೆ. ಹಾಗಾಗಿ ಮಧ್ಯಂತರ ತಡೆಯಾಜ್ಞೆಯ ಬಗ್ಗೆ ಕೋರ್ಟ್ ಇವತ್ತು ವಿಚಾರಣೆಯನ್ನ ನಡೆಸಲಿದೆ. ಕರ್ನಾಟಕ ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಗಣತಿಯನ್ನ ಪ್ರಶ್ನಿಸಿ ಸಮುದಾಯಗಳು ಸಲ್ಲಿಸಿರುವಂತಹ ಅರ್ಜಿಯನ್ನು ಕೂಡ ಕರ್ನಾಟಕ ಹೈಕೋರ್ಟ್ ವಿಚಾರಣೆಯನ್ನ ನಡೆಸಿತ್ತು. ಇನ್ನು ತಡೆಯಾಜ್ಞೆಯನ್ನ ನೀಡಲು ನಿರಾಕರಿಸಿದಂತಹ ಕೋರ್ಟ್ ಲಿಖಿತ ವಾದಾಂಶ ಸಲ್ಲಿಕೆಗೆ ಸೂಚಿಸಿ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಲಾಗಿದೆ. ಜಾತಿ ಗಣತಿಯ ಬಗ್ಗೆ ಪ್ರಶ್ನೆಯನ್ನ ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ರಾಜ್ಯ ಒಕ್ಕಲಿಗರ ಸಂಘ ಸಲ್ಲಿಸಿರುವಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಿಚಾರಣೆ ನಡೆಸಿದಂತ ಸಿಜೆ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದಂತಹ ವಿಭಾಗೀಯ ಪೀಠವು ಗಣತಿಗೆ ಮಧ್ಯಂತರ ತಡೆಯನ್ನು ನೀಡೋದಕ್ಕೆ ನಿರಾಕರಿಸಿತು. ಅರ್ಜಿಯ ಪೂರ್ಣ ವಿಚಾರಣೆಯನ್ನು ನಡೆಸಲಾಗುವುದು. ಕೆಲಕಾಲ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಇವತ್ತು ಲಿಖಿತ ವಾದಾಂಶ ಸಲ್ಲಿಕೆ ಆಗಲಿದೆ. ಪೀಠ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ.